ಹಾಯ್. ನನಗೂ ಕೂಡ ಈ ವಿಷಯ ಇವತ್ತೇ ಗೊತ್ತಾಗಿರೋವಂಥದ್ದು. ನಮಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತದಲ್ಲಿ ಬರುವಂತಹ ಕರ್ಣ ದಾನದಲ್ಲಿ ಶ್ರೇಷ್ಠವಾಗಿರುವಂತಹ ವ್ಯಕ್ತಿ ಆಗಿರ್ತಾನೆ. ಮಹಾಭಾರತ ಯುದ್ಧದ ನಂತರ ಕರ್ಣನ್ ಸೋಲ್ ಏನು ಮೇಲ್ ಹೋಗತ್ತೆ, ಆಗ ಯಮಧರ್ಮ ಅವನನ್ನ ಅತ್ಯದ್ಭುತವಾದ ರೀತಿಯಲ್ಲಿ ಸ್ವಾಗತವನ್ನ ಮಾಡ್ತಾನಂತೆ. ವಜ್ರ, ವೈಡೂರ್ಯ, ಬಂಗಾರ ಎಲ್ಲ ಕೂಡ ಅಲ್ಲಿರತ್ತೆ. ಆದರೆ ಆ ಟೈಮಲ್ಲಿ ಕರ್ಣನಿಗೆ ತುಂಬ ಹಸಿವಾಗ್ತಾ ಇರತ್ತಂತೆ. ಅವನು ಯಮಧರ್ಮನ ಹತ್ರ ಕೇಳ್ತಾನಂತೆ, ಯಮಧರ್ಮ ನನಗೆ ತಿನ್ನೋದಕ್ಕೆ ಏನಾದರೂ ಸ್ವಲ್ಪ ಸಿಗ್ಬೋದಾ ಅಂತ. ಆಗ ಯಮಧರ್ಮ ಹೇಳ್ತಾನಂತೆ, ಕರ್ಣ, ನೀನು ಮಾಡಿರೋಂತಹ ದಾನಗಳಾದಂತಹ ವಜ್ರ, ವೈಡೂರ್ಯ, ಬಂಗಾರ ಎಲ್ಲ ಕೂಡ ಇಲ್ಲೇನೇ ಇದೆ. ಆದರೆ ನೀನು ಯಾವತ್ತೂ ಕೂಡ ಅನ್ನನ ದಾನನೇ ಮಾಡಿಲ್ಲ. ಹಾಗಾಗಿ ನಾನು ನಿನಗೆ ಊಟ ಕೊಡೋದಿಕ್ಕಾಗೋದಿಲ್ಲ ಅಂತ ಹೇಳಿಬಿಟ್ಟು. ಆಗ ಕರ್ಣ ಹೇಳ್ತಾನಂತೆ, ನನಗೆ ಒಂದು ಚಾನ್ಸನ್ನು ಕೊಡ್ತೀಯ ಯಮಧರ್ಮ ಅಂತ. ಆಗ ಯಮಧರ್ಮ ಕರ್ಣನನ್ನ ಭೂಮಿಗೆ ಕಳಿಸ್ತಾನಂತೆ. 16 ದಿನಗಳ ಅವಕಾಶನ ಕೊಟ್ಬಿಟ್ಟು, ನೀನು ಹೋಗ್ಬಿಟ್ಟು ನಿನ್ನ ಆನ್ಸಿಸ್ಟರ್ಸ್ ಪಿತೃಗಳೇನಿದ್ದಾರೆ ಅವರಿಗೆ ನೀನು ಅನ್ನವನ್ನು ಕೊಡು ಅಂತ ಹೇಳಿಬಿಟ್ಟು. ಆ 16 ದಿನಗಳೇನೆ ಈಗ ನಾವೇನು ಆಚರಣೆ ಮಾಡ್ತಾ ಇದ್ದೀವಿ ಪಿತೃಪಕ್ಷ ಅಂತ ಹೇಳಿಬಿಟ್ಟು. ಅಂದರೆ ನಮ್ಮ ಆನ್ಸಿಸ್ಟರ್ಸಿಗೆ ಅಥವಾ ನಮ್ಮ ಪಿತೃಗಳಿಗೆ ನಾವು ಅನ್ನವನ್ನು ಕೊಡೋದ್ರಿಂದ ನಮಗೂ ಕೂಡ ಒಳ್ಳೆಯದಾಗತ್ತೆ. ಆ್ಯಂಡ್ ದಾನದಲ್ಲೇ ಶ್ರೇಷ್ಠವಾಗಿರುವಂತಹ ದಾನ ಯಾವುದಪ್ಪ ಅಂತ ಅಂದರೆ ಅನ್ನದಾನ. ಹಾಗಾಗಿ ಇನ್ನು ಕೆಲವೇ ದಿನಗಳು ಉಳಿದಿರೋದ್ರಿಂದ ನಿಮ್ಮ ಪಿತೃಗಳಿಗೆ ಆನ್ಸಿಸ್ಟರ್ಸ್ ಏನಿದ್ದಾರೆ ಅವರಿಗೆ ನೀವು ಅನ್ನವನ್ನು ದಾನವಾಗಿ ಕೊಡಿ. ಹಾಗೆಯೇ ದಾನದಲ್ಲೇ ಶ್ರೇಷ್ಠವಾದಂತಹ ಅನ್ನದಾನವನ್ನು ಮಾಡಿ ಆ ಪುಣ್ಯವನ್ನು ಕೂಡ ಗಳಿಸ್ಕೊಳ್ಳಿ. ಥ್ಯಾಂಕ್ ಯು.